ವೇಳೆಯನ್ನು ತೆಗೆದುಕೊಳ್ಳದೆ ಸಂಕ್ಷಿಪ್ತವಾಗಿ ನಾನು ಭಾಷಣವನ್ನು ಮಾಡ್ತೇನೆ. ಈ ಶಿವಪ್ರಿಯ ಲಾ ಕಾಲೇಜ್ ಕೊಪ್ಪಳ ಇದರ ಇನಾಗ್ರೇಷನ್ ಆಫ್ ಸ್ಟೂಡೆಂಟ್ ಕೌನ್ಸಿಲ್ 2025-26 ಆ್ಯಂಡ್ ಫ್ರೆಷರ್ಸ್ ಡೇ ಇವೆಂಟ್ ಇದರ ಅಂಗವಾಗಿ ಆಯೋಜಿಸಿದಂಥ ಈ ಸಮಾರಂಭದಲ್ಲಿ ಇವತ್ತು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ಪನಗಂಟಿ ಹಿರಿಯ ವಕೀಲರು ಹಾಗೂ ಉಪಾಧ್ಯಕ್ಷರು ಶಿವಪ್ರಿಯ ಲಾ ಕಾಲೇಜ್ ಕೊಪ್ಪಳರವರೇ, ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಮೋಸ್ಟ್ ಡೈನಾಮಿಕ್ ಪರ್ಸನಾಲಿಟಿ, ನಾನು ನಿನ್ನೆಯಿಂದ ಇವತ್ತು ಮುಂಜಾನೆವರೆಗೆ ನೋಡಿದೆ. ಅವ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ. ನಾವು ಎಷ್ಟು ಸಣ್ಣ ವಯಸ್ಸಿನಲ್ಲಿ ಯಾವ ನಮೂನಿ ಪರಿಶ್ರಮ ಪಟ್ಟಿದ್ದಾರೆ, ಯಾವ ನಮೂನಿ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಆಮೇಲೆ ಅವರು ಬಗ್ಗೆ ವಿವರವನ್ನು ನೀಡುವಾಗ ಎಷ್ಟು ಸಂಸ್ಥೆಗಳನ್ನು ಕಟ್ಟಿದ್ದಾರೆ, ಎಷ್ಟು ಬೆಳೆಸಿದ್ದಾರೆ. ಅದೇ ರೀತಿಯಾಗಿ ಅವರು ತಮ್ಮ ವೈದ್ಯ ವೃತ್ತಿಯಲ್ಲಿ ಕೂಡ ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಎಲ್ಲ ನಾನು ನೋಡ್ಕೊಂಡು ಬಂದಿದ್ದೇನೆ. ಅದಕ್ಕಾಗಿ ಇವತ್ತು ನಾವು ಒತ್ತಡ ಮಾಡಿ ಬಂದಿದ್ದೇವೆ, ವಿನಃ ಬೇರೆ ಕಾರಣಕ್ಕಲ್ಲ. ಅಂತ ಅಮೋಘವಾದ ವ್ಯಕ್ತಿ ಇವತ್ತು ಈ ಕಾನೂನು ವಿದ್ಯಾಲಯದಲ್ಲಿ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಆಗಮಿಸಿ ಬಂದದ್ದು ನಿಮ್ಮದು ನಮ್ಮದು ಕೂಡ ಅದೃಷ್ಟ ಅಂತ ಹೇಳ್ತೀನಿ. ಅದೇ ರೀತಿ ಶ್ರೀ ಸೋಮಶೇಖರ್ ಹೆಚ್ನಾಳ್ ಅವರು ಬಂದಿಲ್ಲ ಕಾಂತೆ, ಅವರು ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ಆಮೇಲೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಂತ ರಾಜಶೇಖರ್ ಅನ್ಸಿ ಅವರು ಬಂದಿಲ್ಲ ಅಂದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಪ್ರೊಫೆಸರ್ ಬಸವರಾಜ ಸನ್ಸಿ ಅವರು ಪ್ರಿನ್ಸಿಪಾಲರು, ಅವರಿಗೂ ಕೂಡ ನಾನು ವಿಶೇಷವಾಗಿ ಹೇಳೋದೇನೆಂದರೆ, ಅವರು ಈ ಕಾಲೇಜ್ ಸ್ಥಾಪನೆ ಮಾಡೋ ಸಲುವಾಗಿ ಬಹಳ ಕಠಿಣ ಪರಿಶ್ರಮವನ್ನು ಅನುಭವಿಸಿದ್ದಾರೆ. ಅದರ ಬಗ್ಗೆ ನಾನು ಆಮೇಲೆ. ಅದೇ ರೀತಿಯಾಗಿ ಈ ಕಾಲೇಜಿನ ಜನರಲ್ ಸೆಕ್ರೆಟರಿ ಆದಂಥ ನರೇಂದ್ರ ಅವರೇ ಹಾಗೂ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಕ್ಕಾಗಿ ಇಂದಿನ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರಾದಂತಹ ಸಹೋದರಿಯಾದಂತಹ ಸಂಧ್ಯಾ ಮದೇನೂರವರು, ಸಾವ್ಕಾರ್ ಲಾ ಕಾಲೇಜಿನ ಪ್ರಿನ್ಸಿಪಾಲ್ಗಳಾದಂತಹ ಎಸ್ ಜಿ ಪಾಟೀಲ್ ಅವರೇ, ಹಾಗೂ ನನ್ನ ಆತ್ಮೀಯ ಗೆಳೆಯರಾದಂತಹ ಫಾರೆಸ್ಟ್ ಆಫೀಸರ್ ಆದಂತಹ ಸಿ ಬಿ ಪಾಟೀಲ್ ಅವರೇ, ಮತ್ತು ನಮ್ಮ ಸಂಧ್ಯಾ ಮದೇನೂರವರ ಪ್ರತಿಯೊಂದು ಯಶಸ್ಸಿನಲ್ಲಿ ಹಿಂದೆ ಇರುವಂತಹ ವ್ಯಕ್ತಿ ಬಸವರೆಡ್ಡಿ ಅವರು ಅದೇ ರೀತಿ ವೈಸ್ ಜನರಲ್ ಸೆಕ್ರೆಟರಿ ಆದಂತಹ ಸುಸ್ಮಿತಾ ಜಗನ್ನಾಥ್ ಅವರೇ, ಜಾಯಿಂಟ್ ಸೆಕ್ರೆಟರಿ ಆದಂತಹ ಅನ್ನಪ್ಪ ರವರೇ, ಮತ್ತು ಎಲ್ಲ ಉಪನ್ಯಾಸಕ ವರ್ಗದವರೇ ಹಾಗೂ ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಆಗಮಿಸಿದ್ದು ನನಗೆ ಕೂಡ ಬಹಳ ಸಂತೋಷ ತಂದಿದೆ. ಅದು ಮುಖ್ಯವಾಗಿ ನಾವು ತಡವಾಗಿ ಬಂದದ್ದಕ್ಕಾಗಿ ನಾವೆಲ್ಲರಿಗೂ ಬೇಜಾರಾಗಿರಬೇಕು. ನಾನು ಹೇಳಿದ್ದಿಲ್ಲ, ಮನೋಜ್ ಸಾವ್ಕಾರ್ ಡಾಕ್ಟರ್ ಏನು ಕೆಲಸಗಳನ್ನು ಮಾಡಿದರೆ ಅವನು ಮೆಚ್ಚಿಸಲು ನೀವು ಪ್ರಿನ್ಸಿಪಾಲ್ರು ನಾವು ಕೂಡಿ ಸ್ವಲ್ಪ ಹೋಗಿದ್ದೀವಿ. ಅದೇನು ನೋಡಿದ್ದು ನಮ್ಮ ಸಾರ್ಥಕ, ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಷ್ಟು ಮಟ್ಟಿಗೆ ಅವರು ತಮ್ಮ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ನಮಗೆ ಮೊದಲು ಏನು ಹೆಮ್ಮಿತ್ತು ಅದರ 10 ಪಟ್ಟು ನನ್ನ ಹೆಮ್ಮೆ ಪಡಬೇಕಾಗುವಂತ ಆಯಿತು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಅದೇ ರೀತಿಯಾಗಿ ತಮ್ಮ ಲಾ ಕಾಲೇಜ್ ಬಗ್ಗೆ ನಿಮ್ಮ ಪ್ರಿನ್ಸಿಪಾಲ್ರು ಪರ್ಮಿಷನ್ ಸಲುವಾಗಿ ಬಹಳ ಹೊಗಳಿದ್ರು. ಅಷ್ಟೇನು ಹೊಗಳಿಕೆಗೆ ನಾವು ಪಾತ್ರರಲ್ಲ. ನಾವು ಏನೋ ಒಂದು ಸಾವುಕಾರ ಅವರು ಕೂಡಿ ಬಂದರು, ಮನೋಜ್ ಸಾವುಕಾರ ಡಾಕ್ಟರ್ ಅವರು ಕೂಡಿ ಬಂದಾಗ ಹಿಂಗ ಪರ್ಮಿಷನ್ ಬೇಕಾಗಿದೆ ಆಗಿ ಅಂದಾಗ ಆಯ್ತು ಅಂತೇಳಿ ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಸಣ್ಣ ಪ್ರಯತ್ನ ಮಾಡಿದ ಇಚ್ಛಾಶಕ್ತಿ ಅಷ್ಟೇ ಹೊರತಾಗಿ ಅದಕ್ಕೆ ಹೆಚ್ಚಿನ ಪರಿಶ್ರಮ ನಾವೇನ್ ಮಾಡಿಲ್ಲ. ಇದರಲ್ಲಿ ಕಠಿಣ ಪರಿಶ್ರಮ ಮಾಡಿದವರು ನಿಮ್ಮ ಪ್ರಿನ್ಸಿಪಾಲ್ ಆದಂತ ಬಸವರಾಜ್ ಹಂಪೆ ಅವರೇ ನಾವಲ್ಲ ಅಂತೇಳಿ ಅವರ ಕಠಿಣ ಪರಿಶ್ರಮದ ಫಲವಾಗಿ ಈ ಲಾ ಕಾಲೇಜಿನಲ್ಲಿ ಪ್ರತಿಯೊಂದು ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಇರ್ಬೋದು, ಪ್ರತಿಯೊಂದರಲ್ಲಿಯೂ ಫುಲ್ ಸ್ಟ್ರೆಂತ್ ಆಗಿದೆ. ಅದೇ ರೀತಿಯಾಗಿ ಅವರು ಈ ಕಾಲೇಜಿನ ಬಗ್ಗೆ ವಿವರಣೆಯನ್ನು ಹೇಳುವ ವೇಳೆಯಲ್ಲಿ ಅವರು ಈ ಕೊಪ್ಪಳ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ರಿಸಲ್ಟ್, ಒಳ್ಳೆಯ ರಿಸಲ್ಟ್ ಬಂದಂಥದ್ದು ನಮ್ಮ ಕಾಲೇಜದ್ದು ಅಂತ ಹೇಳಿದರು. ಅದರ ಅರ್ಥ ಏನಂದ್ರೆ ಬಸವರಾಜ್ ಹಂಪಿ ಪ್ರಿನ್ಸಿಪಾಲ್ ಅವರು ಹಾಗೂ ಉಳಿದ ಉಪನ್ಯಾಸಕರು ಬಹಳ ತೊಂದರೆ ತೆಗೆದುಕೊಂಡು ಬಹಳ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಜನೆ ಮಾಡಿದ್ದಕ್ಕಾಗಿ ಈ ಫಲ ಸಿಕ್ಕಿದೆ ಅಂತೇಳಿ ನಾನು ನಂಬ್ಕೊತೀನಿ. ಮೊದಲನೇದಾಗಿ ನೀವೆಲ್ಲರೂ ನಿಮ್ಮ ತಂದೆ ತಾಯಿಗಳಿಗೆ ಮೊದಲ ಕೃತಜ್ಞರಾಗಬೇಕು. ಯಾಕಂದ್ರೆ ನಿಮಗೆ ಇಂಥ ಒಂದು ನೋಬಲ್ ಪ್ರೊಫೆಷನ್ ಮುಂದೆ ಹೋಗಲು ನಿಮಗೆ ಇಲ್ಲಿ ಅಡ್ಮಿಷನ್ ಕೊಡಿಸಿದಂತಹ ನಿಮ್ಮ ತಂದೆ ತಾಯಿಗಳಿಗೆ ನೀವು ನಮನ ಸಲ್ಲಿಸಿದರೆ ನಿಮ್ಮ ಜೀವನ ಸಾರ್ಥಕ ಆಗಬೇಕು. ಯಾಕಂದ್ರೆ ಈ ಜಗತ್ತಿನಲ್ಲಿಯೇ ಇದೊಂದು ನೋಬಲ್ ಪ್ರೊಫೆಷನ್ ಅಂತ ಯಾಕೆ ಕರೀತಾರೆ? ಉಳಿದ ಯಾವುದೂ ಪ್ರೊಫೆಷನ್ ನೋಬಲ್ ಪ್ರೊಫೆಷನ್ ಅಂತ ಕರೀತಿಲ್ಲ. ಇದಕ್ಕೆ ಯಾಕೆ ನೋಬಲ್ ಪ್ರೊಫೆಷನ್ ಅಂತ ಕರೀತಾರೆ ಅಂದ್ರೆ ಪ್ರತಿಯೊಬ್ಬರು ನಮ್ಮ ಕಡೆ ಬರ್ಬೋದು. ಯು ಆರ್ ದ ಡಾಕ್ಟರ್, ಯು ಆರ್ ದಿ ಸೈಂಟಿಸ್ಟ್, you are everywhere, you are farmer. It means you have to study each and every